ಶುಭೋದಯ, ಗುಡ್ ಮಾರ್ನಿಂಗ್ ಗೆಳೆಯರೇ. ನಾನಂತೂ ಬೆಳಿಗ್ಗೆ ಎದ್ದಿದ್ದೆ, ನನ್ನ ಮಗನಿಗಂತೂ ಎದ್ದೇಳೋಕ್ಕೆ ಆಗಲಿಲ್ಲ. ತುಂಬ ಚಳಿ ಇತ್ತು ಮಾರ್ನಿಂಗು. ನೈಟ್ ಅಷ್ಟು ಚಳಿ ಅಂತ ಅನಿಸಿಲ್ಲ, ಆದರೂ ಮಾರ್ನಿಂಗ್ ತುಂಬ ಚಳಿ ಇತ್ತು, ಹನಿ ಎಲ್ಲ ಬೀಳ್ತಿತ್ತು. ಹಾಗೆ ಒಂದು ರೌಂಡ್ ಹೂಗಳನ್ನೆಲ್ಲ ನೋಡ್ಕೊಬರೋಣ ಅಂತೇಳಿ ಹೋದೆ. ಬೆಳಿಗ್ಗೆ ಎದ್ದು ಎಲ್ಲ ಹೂವಿನ ಬಡ್ಡೆಗೆ ಹೋಗ್ಬಿಟ್ಟು ನೋಡ್ಕೊಬರೋದೇ ಒಂಥರ ಚೆನ್ನಾಗಿರುತ್ತೆ. ಎಲ್ಲರೂ ಬೆಳಿಗ್ಗೆ ಎದ್ದು ಅದು ಇದು ಕೆಲಸ ಮಾಡ್ತಿದ್ದರೆ, ನಾನಂತೂ ಬೆಳಿಗ್ಗೆ ಎದ್ದು ಮೊದಲು ಹೋಗೋದೇ ಹೂವಿನ ಬಡ್ಡೆಗೆ. ಹೂವಿನ ಬಡ್ಡೆಯಲ್ಲಿ ಹೋಗಿ ಒಮ್ಮೆ ನೋಡ್ಕೊಬಂದರೆ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನೆಮ್ಮದಿಗಿಂತಲೂ ಹೇಗಿದೆ ಏನಿರುತ್ತೆ ಅಂತ ಅವಾಗವಾಗ ಹೋಗ್ತಾನೆ ಇರ್ತೀನಿ. ದಿನದಲ್ಲಿ ಒಂದು ಎಷ್ಟು ಸರ್ತಿ ಹೋಗ್ತೀನೋ ನನಗೇ ಗೊತ್ತಿಲ್ಲ. ಒಟ್ನಲ್ಲಿ ಅಲ್ಲೇ ಇರ್ತೀನಿ. ಅಯ್ಯೋ, ಚಳಿ ಅಂತೂ ಜಾಸ್ತಿ ಆಗಿಬಿಟ್ಟಿದೆ. ಅದಾದಮೇಲೆ ಡೆಲಿವರಿ ಆದಮೇಲಂತೂ ಸ್ಕಿನ್ನು, ಹೇರು ಎಲ್ಲ ಲಾಸ್ ಆಗಿಬಿಟ್ಟಿದೆ. ಹೇರ್ ಅಂತೂ ಮುಂಚೆ ಚೆನ್ನಾಗೇ ಇತ್ತು, ಈಗಂತೂ ಫುಲ್ಲು ಥಿನ್ ಆಗಿಬಿಟ್ಟಿದೆ. ಸರಿ, ಹೋಗೋಣ, ಅಡುಗೆ ಏನಾದ್ರು ಮಾಡೋಣ. ನಡೀರಿ. ಬೆಂಕಿ ಉರಿಸಿದ್ದೀನಿ. ಬೆಂಕಿಲಿ ಯಾಕೆ ಒಲೆಯಲ್ಲಿ ಹಾಲು ಬಿಸಿ ಮಾಡ್ತಿದ್ದೀನಿ ಅಂದ್ಕೋಬೋದು. ಚಳಿಯಿಂದಾಗಿ ಬೆಂಕಿ ಹಾಕಲೇಬೇಕಾಗುತ್ತೆ. ಅದಲ್ಲದೆ ನಾವು ಬಾಯ್ಲ್ ರೈಸ್ ತಿಂತಿರೋದ್ರಿಂದ ಆಲ್ರೆಡಿ ಒಲೆಯಲ್ಲೇ ಇಡಬೇಕಾಗುತ್ತೆ. 1 and 2 hour ಎಲ್ಲ ಬೇಯಬೇಕಾಗುತ್ತಲ್ಲ. ಹಾಗಂತ ಕುಕ್ಕರಲ್ಲಿ ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡ್ಬೋದು. ಆದರೆ ಕುಕ್ಕರಲ್ಲಿ ಮಾಡಿದರೆ ಏನಾಗುತ್ತೆ ಅಂದರೆ ಅಂಟಿರುತ್ತೆ, ಅದು ಚೆನ್ನಾಗಾಗಿ ಬರಲ್ಲ. ಹಾಗಾಗಿ ಹೇಗೂ ಬೆಳಗ್ಗೆ ಒಲೆ ಉರಿಸ್ಬಿಟ್ಟು ಹಾಲು ತಿಂಡಿ ಮಾಡಿಬಿಟ್ರೆ ಹಾಗೆ ಅನ್ನಕ್ಕೂ ಇಡ್ಬೋದು ಅಂತೇಳಿ. ಅದಾದಮೇಲೆ ಈ ಬೆಕ್ಕು ನೋಡ್ತಿದ್ದೀರಲ್ಲ, ಇದು ನಾನು ನಿನ್ನೆ ಅಷ್ಟೇ ತಗೊಬಂದೆ. ಅವ್ರ ದೊಡ್ಡಪ್ಪವ್ರ ಮನೆಯಲ್ಲಿ, ಇವ್ರ ದೊಡ್ಡಪ್ಪವ್ರ ಮನೆಯಲ್ಲಿ ಇತ್ತು. ಅದು ಅಲ್ಲಿಗೆ ಎಲ್ಲಿಂದಲೋ ಬಂತಂತೆ. ಅವ್ರು ಯಾರಿಗಾದರೂ ಕೊಡೋಣ ಅಂತಿದ್ರು. ಆಮೇಲೆ ನಾನು ಸರಿ ಆಯಿತು, ನಾನೇ ತಗೊಂಡೋಗ್ತೀನಿ, ನೋಡೋಣ ಇರೋದಾದ್ರೆ ಇರುತ್ತೆ ಅಂತೇಳಿ ತಗೊಬಂದೆ. ಅದಂತೂ ಬರೀ ಉಪದ್ರನೇ, ಯಾವಾಗಲೂ ಮೇಲೆ ಇರುತ್ತೆ. ಯಾವಾಗಲೂ ತಿಂತಾನೇ ಇರಬೇಕು ಅದಕ್ಕಂತೂ. ಹಿಟ್ಟಂತೂ ನಾನು ನಿನ್ನೆ ರಾತ್ರಿಯೇ ಕಲಸಿಟ್ಟಿದ್ದೆ, ಯಾಕಂದರೆ ಇವರಿಗೆ ಮಾರ್ನಿಂಗ್ ಬೇಗ ಹೋಗಬೇಕು ಅಂತಿದ್ರು. ಹಾಗೆ ಹಿಟ್ಟು ಕಲಸಿಟ್ಟು ಅದನ್ನೇ ನೋಡ್ತಿದ್ದೆ. ಚಳಿಗಂತೂ ಅದು ಕೋಲ್ಡ್ ಆಗಿದೆ. ಫ್ರಿಜ್ಜಿಗೆ ಇಟ್ಟಿದ್ನಲ್ಲ, ತುಂಬಾ ಕೋಲ್ಡ್ ಆಗೋಗಿತ್ತು. ಹೆಂಗೆ ಮಾಡೋದು ಅಂತ ಇದ್ದೆ. ಆಮೇಲೆ ಸ್ವಲ್ಪ ಹಿಟ್ಟಿಗೆ ಹಾಕ್ಬಿಟ್ಟು ಇದು ಮಾಡಿದ್ರೆ ಸರಿ ಆಯಿತು. ಹಾಗೆ ಚಪಾತಿ ಕಲಿಸ್ತಾ ಇದ್ದೀನಿ. ನಮ್ಮ ಕೌಂಟರ್ ಟಾಪ್ ತುಂಬ ಡೌನ್ ಇರೋ ಕಾರಣ ಏನಾದರೂ ತರಕಾರಿ ಹೆಚ್ಚೋದಾಗಿರ್ಬೋದು, ಇಲ್ಲ ಚಪಾತಿ ಏನಾದರೂ ಲಟ್ಸುವಾಗ ಹಿಂಗೆ ಬಗ್ಕೊಂಡು ಮಾಡಬೇಕಾಗುತ್ತೆ. ಆ ಥರ ಮಾಡೋದ್ರಿಂದ ಬೆನ್ನು ಸ್ವಲ್ಪ ನೋವು ಅನ್ನಿಸುತ್ತೆ. ಆದರೂ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಾಗುತ್ತೆ. ಚಪಾತಿ ಲಟ್ಸೋದ್ರಲ್ಲಿ ನಾನು ಎಕ್ಸ್ಪರ್ಟ್ ಏನಲ್ಲ, ಆದರೂ ಆಗೋ ಈಗೋ ಮಾಡ್ಕೋತೀನಿ. ಮದುವೆ ಆದಮೇಲೆ ಇದನ್ನೆಲ್ಲ ಮಾಡ್ಕೊತಿದ್ದೀನಿ. ನಮ್ಮ ಅಮ್ಮ ಅಂತೂ ಚೆನ್ನಾಗೇ ಮಾಡ್ತಿದ್ರು. ಅವರು ನಾರ್ತ್ ಸೈಡ್ ಅವರಾಗಿರೋದ್ರಿಂದಾಗಿ ಚೆನ್ನಾಗಿ ಚಪಾತಿ ಎಲ್ಲ ಚೆನ್ನಾಗಿ ಶೇಪೆಲ್ಲ ರೌಂಡಾಗಿ ಬರ್ತಾಯಿತ್ತು. ಆದರೆ ನಾವು ಅವಾಗೆಲ್ಲ ಇಂಟ್ರೆಸ್ಟ್ ತಗೊಂಡು ಕಲ್ತಿಲ್ಲ. ಮದುವೆ ಆದಮೇಲೆ ಹೇಗೋ ಆಗೋ ಈಗೋ ಮಾಡ್ತಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗಾಗಲೇ ನನ್ನ ಮಗನೂ ಎದ್ಬಿಟ್ಟಿದ್ದ. ಅವನಿಗಂತೂ ಎದ್ದ ತಕ್ಷಣ ನಾನು ಮುಂದೆ ಇರಬೇಕು, ಇಲ್ಲಾಂದರೆ ಫುಲ್ 2 ಕಣ್ಣಲ್ಲಿ ನೀರು ತುಂಬ್ಕೊಬಿಡುತ್ತೆ. ಅವನ್ನ ಹೆಂಗಾದ್ರೂ ಸಮಾಧಾನ ಮಾಡಿಸಿ ಬೆಳಿಗ್ಗೆ ಸಮಾಧಾನ ಮಾಡ್ತಿದ್ದೀನಿ, ಸಮಾಧಾನ ಆಗ್ತಾನೇ ಇಲ್ಲ. ಸಮಾಧಾನ ಮಾಡಿಸಿ ಸೀದಾ ಅಡುಗೆ ಮನೆಗೆ ಬಂದ್ಬಿಟ್ಟೆ.
ಅಡುಗೆ ಮನೆಯಿಂದ ಸೀದಾ ಬೆಡ್ರೂಮಿಗೆ ಹೋಗ್ತೇನೆ. ಬೆಡ್ರೂಮಲ್ಲಿ ಬೆಡ್ಶೀಟ್ ಎಲ್ಲ ಹಾಗೆ ಬಿಟ್ಟಿದೆ, ಯಾಕೆಂದರೆ ಮಗು ಮಲಗಿದ್ನಲ್ಲ, ಆಮೇಲೆ ಮಡಿಸಿದ್ರೆ ಆಯಿತು ಅಂತ. ಅವನು ಎದ್ದಾಗ ಒಂಚೂರು ಅಡುಗೆ ಮಾಡ್ತಿದ್ನಲ್ಲ, ಹಾಗಾಗಿ ಅಲ್ಲೇ ಹಾಗೆ ಇತ್ತು. ಸೀದಾ ಬೆಡ್ರೂಮ್ಗೆ ಬಂದುಬಿಟ್ಟು ಬೆಡ್ಶೀಟೆಲ್ಲ ಮಡಚಿ ಇಡ್ತಾ ಇದ್ದೀನಿ. ಹಾಗೆ ಬೆಡ್ಶೀಟು ಯಾಕೆ 2-3 ಇದೆ ಅಂದರೆ ಚಳಿ ಅಷ್ಟೊಂದಿದೆ, ಗೊತ್ತು ತಾನೆ. ಈ ಕಡೆ ಎಲ್ಲ ಒಂಚೂರು ಘಾಟಿ ಆಗಿರೋದ್ರಿಂದ ಚಳಿ ಜಾಸ್ತಿ ಇರುತ್ತೆ. ಒಂದು ಬೆಡ್ಶೀಟ್ ಅಂತೂ ಸಾಕಾಗಲ್ಲ, 1-2 ಇರುತ್ತೆ. ಡಿಸೆಂಬರ್ ತಿಂಗಳಲ್ಲಂತೂ 2 ಸಾಲಲ್ಲ, ಒಂದು 3 ಆದರೂ ಬೇಕು ನನಗೆ. ಯಾಕೆಂದರೆ ನನಗೆ ಅಷ್ಟೊಂದು ಚಳಿಲಿ ಅಭ್ಯಾಸ ಇಲ್ವಲ್ಲ, ಹಾಗಾಗಿ ಚಳಿ ತಡ್ಕೊಳ್ಳೋಕ್ಕೆ ಆಗಲ್ಲ, ಹಾಗಾಗೋಗಿದೆ. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಇದ್ದೀವಿ ಅಂದರೆ ತಡ್ಕೊಳ್ಳೇಬೇಕಲ್ವ, ಆ ಥರ ಆಗೋಗಿದೆ. ಹಾಗೆ ಬೆಡ್ಶೀಟ್ ಎಲ್ಲ ಮಡಚಿ ಎತ್ತಿಡ್ತಾ ಇದ್ದೀನಿ. ನಂತರ ಬೆಡ್ಡನ್ನೆಲ್ಲ ಚೆನ್ನಾಗಿ ಕೊಡುಕಿ, ಧೂಳೆಲ್ಲ ಏನೆಲ್ಲ ಇರುತ್ತಲ್ಲ ಅದೆಲ್ಲ ಕೊಡಕ್ಬಿಟ್ಟು ಸೆಟ್ ಮಾಡ್ಕೊತೀನಿ. ಬೆಡ್ನ ದಿಮ್ನ ಸೆಟ್ ಮಾಡಿ ಇಟ್ಕೊತೀನಿ. ಅದು ನನಗೆ ದಿನಾಲೂ ಮಾಡ್ತೀನಿ, ಆದರೆ ಅದು ಹಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು 10 ನಿಮಿಷ ಇರುತ್ತೆ ಅಷ್ಟೇ, ಆಮೇಲೆ 10 ನಿಮಿಷ ಬಿಟ್ಟು ಮತ್ತೆ ಅದೇ ಥರ ಆಗಿರುತ್ತೆ. ಮಗ ಬಂದ್ಬಿಟ್ಟು ಎಲ್ಲ ದಿಮ್ನ ಅಲ್ಲಿ ಬಿಸಾಕಿರ್ತಾನೆ. ಅದಾದಮೇಲೆ ಕರ್ಟನ್ನೆಲ್ಲ ಓಪನ್ ಮಾಡ್ಕೊತೀನಿ ಬೆಳಿಗ್ಗೆ, ಯಾಕೆಂದರೆ ಬೆಳಗಿನ ಬೆಳಕು ರೂಮಿಗೆ ಬರಲಿ ಅಂತ. ಅದೊಂಥರ ಚೆನ್ನಾಗಿರುತ್ತೆ ಬೆಳಿಗ್ಗೆ. ಮಧ್ಯಾಹ್ನದ ಹೊತ್ತು ಅಂದರೆ ಒಂಥರ ಹೆವಿ ಬಿಸಿಲು ಬಿದ್ದರೆ ಬಿಸಿ ಹೆವಿ ಆಗುತ್ತೆ, ಅದೆಲ್ಲ ಸೀಟಾಗಿರೋದ್ರಿಂದ ಇನ್ನೂ ಜಾಸ್ತಿ ಬೆಡ್ಡೆಲ್ಲ ಬಿಸಿ ಬಿಸಿ ಆಗುತ್ತೆ. ಸೊ ಬೆಳಿಗ್ಗೆ ಮಾತ್ರ ಓಪನ್ ಮಾಡಿಡ್ತೀನಿ, ಆಮೇಲೆ ಮಧ್ಯಾಹ್ನ ನಂತರ ಕ್ಲೋಸ್ ಮಾಡ್ತೀನಿ. ಸೀದಾ ಪೊರ್ಕೆ ಬಂದುಬಿಡ್ತೀನಿ ಗುಡಿಸೋಕ್ಕೆ. ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಗುಡಿಸಿ ಎಲ್ಲ ಕರ್ಟನೆಲ್ಲ ಓಪನ್ ಮಾಡಿ ಗುಡಿಸಿ ಕ್ಲೀನ್ ಮಾಡ್ತೀನಿ. ಅದು ಅಷ್ಟೇ, ಒಂದು 10 ನಿಮಿಷ 15 ನಿಮಿಷ ಅಷ್ಟೇ. ಅದಾದಮೇಲೆ ಮತ್ತೆ ನನ್ನ ಮಗ ಬರ್ತಾನೆ, ತಿಂಡಿ ತಗೊಬರ್ತಾನೆ, ಅಲ್ಲೆಲ್ಲ ಹಾಕ್ತಾನೆ, ಮತ್ತೆ ಗುಡಿಸ್ಬೇಕು. ಅದಾದಮೇಲೆ ಆದರೂ ಮಾಡಬೇಕಲ್ಲ, ಮಾಡ್ತಾಯಿದ್ದೀನಿ. ಆಮೇಲೆ ಆಟ ಸಾಮಾನಂತೂ ಅಲ್ಲಲ್ಲಿ ಬಿದ್ದಿರುತ್ತೆ, ಅದನ್ನೆಲ್ಲ ಹೆಕ್ಕಿ ಬೆನ್ನೋವು ಬಂದುಬಿಟ್ಟಿರುತ್ತೆ. ಅದನ್ನು ತಗೊಂಡೋಗಿ ಆಚೆ ಇಟ್ಟಿರ್ತೀನಿ, ಅಲ್ಲಿಂದ ತಗೊಬರ್ತಾನೆ, ಈ ಕಡೆ ಸುರಿತಾನೆ, ಇದೇ ಆಗುತ್ತೆ. ಸೀದಾ ಕುರಿ ಕೊಟ್ಟಿಗೆಗೆ ಹೋಗ್ತೀನಿ. ಒಂದು ಕುರಿ ತಗೊಬಂದಿದ್ದಾರೆ, ಹರಕೆಯದು. ಅದು 1 ಮಂತ್ ಆಗ್ಬೋದೇನೋ ಕೊಡೋಕ್ಕೆ, ಹಾಗಾಗಿ ಇಲ್ಲೇ ಇಟ್ಕೊಂಡು ಸಾಕ್ತಾಯಿದ್ದೀವಿ. ಹಾಗೆ ಅದನ್ನ ಕೊಡೋ ಗಂಟನೂ ಅದಕ್ಕೆ ಸೊಪ್ಪೆಲ್ಲ ಹಾಕಬೇಕಲ್ಲ, ಅದೇ ಮಾರ್ನಿಂಗು ಎಲ್ಲ ಕೆಲಸ ಆದಮೇಲೆ ಫಸ್ಟ್ ಮಾಡೋದೇ ಅದು. ಹೋಗಿ ಸೊಪ್ಪೆಲ್ಲ ಕಟ್ತೀನಿ, ಜೊತೆಗೆ ಅಲ್ಲೆಲ್ಲ ಗುಡಿಸಿ ಕ್ಲೀನ್ ಮಾಡಿ ಅದರ ಗೊಬ್ಬರ ಏನಿರುತ್ತೆ ನೋಡಿ ವೇಸ್ಟ್, ಅದನ್ನೆಲ್ಲ ಎತ್ತಾಕ್ಬಿಡ್ತೀನಿ. ಎತ್ತಾಕ್ಬಿಟ್ಟು ಕಟ್ಬರ್ತೀನಿ. ಮತ್ತೆ ಅದೇ ರಿಪೀಟು, ಮಧ್ಯಾಹ್ನ ಹೋಗಬೇಕು, ಸಂಜೆ ಅದೇ ಥರ ಮಧ್ಯಾಹ್ನ ನೀರು ಇಟ್ಟು ಬರೋದು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇದು 2-3 ಸತಿ ನನಗೆ ಗುಮ್ಬಿಟ್ಟು ಕೆಳಗಡೆ ಬೀಳಿಸ್ಬಿಟ್ಟಿದೆ ನನ್ನನ್ನು. ಅದೇ ಅಲ್ಲಿಂದ ಸೀದಾ ಒಂಚೂರು ತರಕಾರಿ ಎಲ್ಲ ಹಾಕಿದ್ದೀವಿ, ಅದೇ ಕೊಟ್ಟಿಗೆ ಹಿಂದ್ಗಡೆಗೆ. ಅಲ್ಲಿ ಹೋಗ್ತಾಯಿದ್ದೀನಿ. ಬೆಂಡೆಕಾಯಿ ಒಂದು 4-5 ಗಿಡ ಬೀಜ ಹಾಕಿದ್ವಿ, ಅದರಲ್ಲಿ ಬಂದಿರೋದು 3, ಒಂದು 4-5 ಒಂದು ಜಾಸ್ತಿನೇ ಹಾಕಿದ್ವಿ, ಅದೆಲ್ಲ ಸತ್ತೋಗ್ಬಿಟ್ಟು ಲಾಸ್ಟಿಗೆ ಇರೋದು 3ರಲ್ಲಿ ಎಷ್ಟು ಬರ್ತದೆ ಅಷ್ಟು ಹಾರ್ವೆಸ್ಟ್ ಮಾಡ್ಕೊತೀವಿ. ಅದೇ ಥರ ಬೆಂಡೆಕಾಯಿ ಮಾತ್ರ ಅಲ್ಲ, ಅಲಸಂದೆನೂ ಹಾಕಿದ್ವಿ. ಅದರಲ್ಲಿ ತುಂಬ ನಮ್ಗೆ ಅಲಸಂದೆ ಸಿಕ್ತು. ಲಾಸ್ಟಿಗೆ ಅದು ತೆಗೆದು, ಅಂದರೆ ಅದರ ಟೈಮಿಂಗ್ಸ್ ಮುಗಿದ್ಮೇಲೆ ಅದನ್ನ ತೆಗೆದ್ವಿ.
ಅದೇ ಥರ ನೋಡಿ ಒಂದು ಬಟಾಣಿ, ಅದು ಬಟಾಣಿನೂ ಅಡಿಗೆಗೆ ಹಾಕಿರೋದು ಮೊಳಕೆ ಹೊಡ್ತಿರೋದನ್ನ ಅಲ್ಲೇ ಹಾಕಿದ್ವಿ, ಅದನ್ನು ಹೂವು ಬಿಡ್ತಾ ಇದೆ ಇವಾಗಷ್ಟೇ. ಹಾಗೆ ಮೆಂತ್ಯ ಸೊಪ್ಪು, ಹಾಗೆ ಸಬ್ಸಿಗೆ ಸೊಪ್ಪನ್ನು ಹಾಕಿದ್ದೀವಿ. ಒಂದು ಬೆಡ್ ಥರ ಮಾಡಿಬಿಟ್ಟು ಅಲ್ಲಿ ಗೊಬ್ಬರ ಅದೆಲ್ಲ ಹಾಕ್ಬಿಟ್ಟು ಮಣ್ಣನ್ನು ಚೆನ್ನಾಗಿ ಹದ ಮಾಡಿಬಿಟ್ಟು ಆಮೇಲೆ ಹಾಕಿದ್ದೀನಿ. ನನ್ನ ಮಗ ಮೊನ್ನೆ ಹೋಗ್ಬಿಟ್ಟು ಅದ್ರ ಮೇಲೆ ಶೂ ಹಾಕ್ಕೊಂಡು ಎಲ್ಲ ತೊಳೆದ್ಬಿಟ್ಟು ಬಂದಿದ್ದಾನೆ, ಆದರೂ ಎಷ್ಟಿದೆ ಅಷ್ಟು ಬರ್ತಾಯಿದೆ. ಹಲಸಂಡೆನೂ ಹಾಕಿದ್ದೀವಿ, ಅದೇ ಥರ ಪತಿ ಮಾಡಿಬಿಟ್ಟು ಮೆಣಸಿನ ಗಿಡನೂ ಹಾಕಿದ್ದೀವಿ. ಆಮೇಲೆ ಇದೊಂದು ತುಪ್ರೆಕಾಯಿ, ಇದರಲ್ಲೊಂದು 2 ಇವಾಗ ಸಣ್ಣದು ಬಿಟ್ಟಿದೆ. ಆಲ್ರೆಡಿ ಒಂದು 2 ನಾವು ಹಾರ್ವೆಸ್ಟ್ ಮಾಡಿದ್ದೀವಿ, ಅದು ತುಂಬ ಬೆಳ್ತೋಗಿತ್ತು. ಹಾಗಾಗಿ ಈ ಸರ್ತಿ ನಾನು ಅದು ಸಣ್ಣಗೆ ಇರುವಾಗಲೇ ತೆಗಿತೀನಿ, ಬೆಳೆದೋಗಕ್ಕೆ ಬಿಡಲ್ಲ. ಅದು ಯಾಕೋ ಬೆಳ್ತೋದ್ಮೇಲೆ ಸಾರು ಮಾಡೋದೇನೋ ಸ್ವಲ್ಪ ಚೆನ್ನಾಗಿರಲಿಲ್ಲ ಅನಿಸ್ತು. ಈ ಸರ್ತಿ ಹೇಗಿದೆ ಅಂತ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು, ಹಾಗಾಗಿ ಈ ಸಲ ಬೇಗನೆ ತೆಗೆದು ಸಾರು ಮಾಡಬೇಕು ಅಂತಿದ್ದೀನಿ. ಅದೇ ಥರ ನೋಡಿ, ಈ ತುಳಸಿ ಗಿಡ ಇದೆಯಲ್ಲ, ಅದರದ್ದು ಹೂವನ್ನೆಲ್ಲ ನಾನು ಇದೇ ಥರ ಕೀಳ್ತೀನಿ, ಅಂದರೆ ಮುರಿದು ತೆಗಿತೀನಿ. ಈ ಥರ ತೆಗಿಯೋದ್ರಿಂದ ತುಳಸಿ ಗಿಡಕ್ಕೆ 2 ಥರ, ಅಂದರೆ 1 ಚಿಗುರು ಇದ್ದಿದ್ದು ಅಲ್ಲಿ ಕಟ್ ಮಾಡಿದಾಗ 2 ಚಿಗುರು ಬಂದುಬಿಡುತ್ತೆ. ಹಾಗೆ ಅದಕ್ಕೆ ಇನ್ನೂ ಚೆನ್ನಾಗಿ ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನು ಕೀಳ್ತಾ ಇದ್ದರೆ ಇನ್ನೂ ಅಂದರೆ ವಿಶಾಲವಾಗಿ ಬೆಳೆಯುತ್ತೆ. ಇದು ನನಗೂ ಏನೋ ಗೊತ್ತಿಲ್ಲ, ನಮ್ಮ ಹಿರಿಯರು ಅಂದರೆ ನಮ್ಮ ಅಜ್ಜಿ ಅವರೆಲ್ಲ ಈ ದಿನಾಲು ಹೋಗಿ ಯಾವುದಾದ್ರು ಹೂ ಕೀಳೋದನ್ನ ನೋಡಿದ್ದೀವಿ. ಯಾವಾಗಲೂ ಕೀಳ್ತಾರೆ, ಅದನ್ನು ಹೂನ ಹಾಕಿ ಬಿಡೋದಿಲ್ಲ. ಹಾಗಾಗಿ ಅದು ಇನ್ನೂ ಚೆನ್ನಾಗಿ ಬೆಳೀತಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದನ್ನೇನು ನಾನು ಅದಕ್ಕೇನು ನೀರು ಗೊಬ್ಬರ ಅಂದರೆ ಆ ಥರ ಎಲ್ಲ ಕೊಟ್ಟು ಏನು ಇದು ಮಾಡ್ತಿಲ್ಲ, ಆದರೂ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ನೀರು ಅದಿದಂದರೆ ಮಡಿಯಿಲ್ಲಂದರೆ ನೀರು ಹಾಕಲ್ಲ, ಹಾಗಾಗಿ ಜಾಸ್ತಿಯಾಗಿ ಹೋಗಲ್ಲ ಅದರ ಹತ್ರಕ್ಕೆ. ಬರೀ ಹೂ ತೆಗಿಯೋಕ್ಕೆ ಇದ್ದಾಗ ಮಾತ್ರ ಹೋಗ್ತೀನಿ, ಹೋಗಿ ಬರ್ತೀನಿ. ಮತ್ತು ನಾರ್ಮಲಾಗಿ ಹೂವಿನ ಗಿಡಗಳಿಗೆಲ್ಲ ನೀರು ಹಾಕುವಾಗ ಹಾಕ್ತೀವಿ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೇ ನನ್ನ ಮಾರ್ನಿಂಗ್ ರೂಟೀನು. ಇದು ನನ್ನ 2024ರ ಮೊದಲ ವ್ಲಾಗ್ ಆಗಿದ್ದು, ಇದರಿಂದ ಶುಭ ಆರಂಭ ಮಾಡ್ತಾ ಇದ್ದೀನಿ. ಹಾಗಾಗಿ ಇನ್ನೊಂದು ವಿಡಿಯೋ ಜೊತೆಗೆ ನಾನು ಬರೋ ತನಕ ಸ್ಟೇ ಟ್ಯೂನ್ ಅಂತ ಹೇಳಿ ಬಾಯ್ ಬಾಯ್.